ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿರಿ, ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದೇ ಬಯಸೋಣ. ಇದು ನೋಡಿ, ಇದು E494 ಇಂಜಿನ್ನು CNGದು. ಪೂರ್ತಿ ಮೇಲೆಲ್ಲ ನೀರು ಬಂದು ಇಂಜಿನ್ ಹೈಡ್ರಾಲಿಕ್ ಲಾಕ್ ಆಗಿಬಿಟ್ಟಿತ್ತು. ಇದು ಹೆಡ್ ಎಲ್ಲ ತೆಗೆದು ನೋಡಿದ್ವಿ, ಎಲ್ಲ ನೀರು ನಿಂತಿತ್ತು. ಎಲ್ಲ ಕಸ್ಟಮರ್ಗೆ ಹೇಳಿದ್ವಿ ಇಂಜಿನ್ ಡೌನ್ ಮಾಡೋಪ್ಪ, ಇದನ್ನು ಎಲ್ಲ ಲೈನರ್ ಕ್ರ್ಯಾಕ್ ಆಗಿದೆ, ಪಿಸ್ಟನ್ ಸೀಜ್ ಆಗಿದೆ. ಅದು 3rd ನಂಬರ್ ಪಿಸ್ಟನು. ಹೀಗಾಗಿ ಅದನ್ನ ಇಂಜಿನ್ ಪೂರ್ತಿ ಓರ್ಲಿಂಗ್ ಮಾಡ್ಬೇಕಂತ ಹೇಳಿದ್ವಿ ಕಸ್ಟಮರ್ಗೆ. ಕಸ್ಟಮರು ಅಪ್ರೂವಲ್ ಕೊಟ್ಟರು. ಇಂಜಿನ್ ಉಚ್ಕೊಂಡು ಅದನ್ನ ಓರ್ಲಿಂಗ್ ಮಾಡ್ಬೇಕೀಗ. ಇದನ್ನ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಲ್ಲ ಒಂದೊಂದು ಪಿಸ್ಟನ್ ನೋಡ್ರಿ. ಈಗ ಎಲ್ಲ ಹೇಗೆ ಚೆಕ್ ಮಾಡ್ತಿದ್ದಾರೆ ನಮ್ಮ ಟೆಕ್ನಿಷಿಯನ್ನು. ನೋಡಿ ಫ್ರೆಂಡ್ಸ್, ನೋಡಿ ಕ್ರ್ಯಾಂಕಲ್ಲಿ ತಿರುಗಿಸ್ಕೊಂಡು ಒಂದೊಂದು ಫ್ಲೈವೀಲ್ ತಿರ್ಸ್ಕೊಂಡು ಹೆಂಗೆ ಅಪ್ ಡೌನ್ ಆಗ್ತಿದ್ದಾವೆ ನೋಡಿ ಅವು. ನೋಡಿ ಫ್ರೆಂಡ್ಸ್, ನೋಡಿ ಇದೆಲ್ಲ ಇಂಜಿನ್ ತಗೊಂಡು ನಾವು ಓರ್ಲಿಂಗ್ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಮೇನ್ ಬೇರಿಂಗ್ದು ಬ್ರಾಕೆಟ್ ಹಾಕಿರೋಲ್ಲ ಹೋಲ್ ಟೈಟ್ ಮಾಡ್ತಿದ್ದಾರೆ. ಆಯಿಲ್ ಪಂಪ್ದ ಫಿಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಆಯಿಲ್ ಪಂಪ್ನ ಈಗ ಫಿಟ್ ಮಾಡ್ತಿದ್ದಾರೆ. ಇದು E494 ಇಂಜಿನು CNGದು ನೋಡಿ. ಅಲ್ಟರ್ನೇಟ್ರು ಎಲ್ಲ ಫಿಟ್ ಮಾಡ್ಕೊಂಡಿದ್ದಾರೆ, ಪಿಸ್ಟನ್ನು ಲೋಡ್ ಮಾಡಿದ್ದಾರೆ ನೋಡಿ. ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟು ಅದು ಫಿಟ್ ಆಗಿದೆ ನೋಡಿ. ಎಲ್ಲ ಹೊಸದು ಫಿಟ್ ಮಾಡಿದ್ದೀವಿ. ಇದಕ್ಕೆ ಆಲ್ಟರ್ನೇಟ್ರ್ ಎಲ್ಲ ಫಿಟ್ ಮಾಡಿಕೊಂಡು ಸ್ಟಾರ್ಟ್ರು, ಆಲ್ಟರ್ನೇಟ್ರು, ಇಂಜಿನ್ ಮೌಂಟಿಂಗು, ಹಾರ್ನೆಸ್ಸು, ಸ್ಟೇರಿಂಗ್ ಪಂಪು ಎಲ್ಲ ಫಿಟ್ ಮಾಡಿ ಡೈರೆಕ್ಟು ಇದನ್ನು ಕ್ರೇನ್ಲಿಂದ ಎಬ್ಬಿಸಿ ಗಾಡಿಗೆ ಹಾಕೋದು ಇವತ್ತು. ನೋಡಿ ಫ್ರೆಂಡ್ಸ್, ಹೆಡ್ ರೆಡಿ ಮಾಡ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಹೆಡ್ ಬೋಲ್ಟ್ ಹಾಕೊಂಡ್ರು. ಹೆಡ್ ಬೋಲ್ಟ್ ಹಾಕೊಂಡು ಈಗ ಟಾರ್ಕ್ ಹೊಡ್ಕೊಂಡು ಟೈಟ್ ಮಾಡ್ಕೋಬೇಕಷ್ಟೇ. ಇದನ್ನ ಹೆಡ್ ಬೋಲ್ಟು ನೋಡಿ ಎಷ್ಟು ಬೋಲ್ಟ್ ಬರ್ತಾವೆ ನೋಡಿ ಫ್ರೆಂಡ್ಸ್. ಅದರಲ್ಲಿ 1 2 3 4 5 6 7 8 18 ಬೋಲ್ಟ್ ಬರ್ತವೆ ಇದರಲ್ಲಿ. ಹೆಡ್ ಬೋಲ್ಟ್ ನೋಡಿ. ಟಾರ್ಕ್ ರಿಂಚ್ ಇದು, ಟಾರ್ಕ್ ರಿಂಚ್ ಅದು ಟಾರ್ಕ್ ಎಷ್ಟು ಬೇಕಂತ ಸೆಟ್ ಮಾಡ್ತಿದ್ದಾರೆ ನೋಡಿ. ಬೋಲ್ಟ್ನ ನಾವು ಮ್ಯಾನುವಲ್ ಟೈಟ್ ಮಾಡ್ಕೊಂಡು ಆಮೇಲೆ ಟಾರ್ಕ್ ಹೊಡಿಬೇಕು. 20 kg ಇಟ್ಟಿದೆ ನೋಡಿ ಫ್ರೆಂಡ್ಸ್. E494 ಇಂಜಿನ್ಗೆ 20 kg ಇಡಬೇಕು. ಟಾರ್ಕ್ ರಿಂಚ್, ಟಾರ್ಕ್ ನೋಡಿ. ಟಾರ್ಕ್ ರಿಂಚ್ ಟೈಟ್ ಮಾಡ್ತಿದ್ದಾರೆ ನೋಡಿ. ನಾವು ಮೊದಲು ನಾರ್ಮಲ್ ಆಗಿ ನಾವು ಟೈಟ್ ಮಾಡ್ಕೋಬೇಕು T-ರಾಡ್ಲೆ, ಆಮೇಲೆ ನಾವು ಟಾರ್ಕ್ ಹೊಡ್ಕೋಬೇಕು ನೋಡಿ. ಎಲ್ಲ ಪೂರ್ತಿ ಟೈಟ್ ಮಾಡ್ಕೊಂಡು, ಟೈಟ್ ಆದ ಬಂದರೆ ಠಕ್ ಠಕ್ ಅಂತಂದು ಸೌಂಡ್ ಬರುತ್ತೆ. ಅದು ಟಾರ್ಕ್ ಆಗುವಾಗ, ಯಾವಾಗ ಅದನ್ನು ಟಾರ್ಕ್ ಆಗಿದೆ ಅಂತಂದು ನಮಗೆ ಅದು ಸಲಹೆ ನೋಡಿ. ಈಗ ಟಾರ್ಕ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ಬೋಲ್ಟ್ನು ಟಾರ್ಕ್ ಕೊಡ್ಕೋಬೇಕು ಅವನ್ನ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹೆಡ್ ಗ್ಯಾಸ್ಕೆಟ್ ಫೇಲ್ಯೂರ್ ಆಗುತ್ತೆ, ಮತ್ತು ಇಂಜಿನ್ ಸೌಂಡ್ ಬರುತ್ತೆ ಪಟ್ 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 ಅಂತಂದು ನೋಡಿ. ಈಗ ಟಾರ್ಕ್ ಹಾಕ್ತಿದ್ದೀವಿ ಎಲ್ಲ ಬೋಲ್ಟು ಈಗ ಲೆವೆಲಿಗೆ ಬಂದು ಟೈಟ್ ಆಗಿದೆ. ಈಗ ಟಾರ್ಕ್ ಮಾಡ್ಕೊತಿದ್ದಾರೆ ನೋಡಿ. ಇಬ್ಬರು ಜನ ಬೇಕೇ ಇದಕ್ಕೆ. ಒಬ್ಬರು ಹಿಡ್ಕೊಳಕ್ಕೆ, ಒಬ್ರು ಟಾರ್ಕ್ ಹೊಡಲಿಕ್ಕೆ ನೋಡಿ. ಸ್ಟಾರ್ಟರ್ ಫಿಟ್ ಮಾಡ್ತಿದ್ದಾರೆ. ಎಲ್ಲ ಇಲ್ಲೇ ಫಿಟ್ ಮಾಡ್ಕೊಂಡು ಆಮೇಲೆ ಇದನ್ನ ಗಾಡಿಗೆ ಲೋಡ್ ಮಾಡೋದು. ಕ್ರೇನ್ ತಂದು ಕ್ರೇನ್ಲೇ ಎಬ್ಬಿಸಿ ಲೋಡ್ ಮಾಡೋದು ನೋಡ್ರಿ. ಇದೇ ಥರ ನಾವು ವಿಡಿಯೋ ಮಾಡ್ತೀರಿ, ವ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಿ ನಾನು.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋ ಪೂರ್ತಿ ನೋಡ್ತಾಯಿರಿ, ನಮಗೂ ಕೂಡ ಆಶೀರ್ವಾದ ಮಾಡಿರಿ. ನೋಡಿ ಮೆನಿಫೋಲ್ಡ್ ಹಾಕ್ಕೊಂಡಿದ್ದೀವಿ, ಅಲ್ಟರ್ನೇಟ್ರು, ಫ್ಯಾನ್ ಬೆಲ್ಟು, ಟರ್ಬೋ, ಎಕ್ಸಾಸ್ಟ್ ಮೆನಿಫೋಲ್ಡು ನೋಡಿ, ಡಿಪ್ಸ್ಟಿಕ್ ಎಲ್ಲ ಇದರಲ್ಲೇ ಬಂತು. ಮೇಕ್ ಬೂಟ್ ಹಾಕ್ಕೊತಿದ್ದಾರೆ, ಫೈಲ್ ಸೆನ್ಸರ್, ಪಂಪು ಎಲ್ಲ ಹಾಕ್ಕೊತಿದ್ದೀವಿ ನೋಡಿ, ಎಲ್ಲ ಹಾಕಿದ್ದಾರೆ. ಥರ್ಮೋಸ್ಟಾಟ್ ವಾಲ್, ಇವು ಬೂಟ್, ಇವು ಸ್ಪಾರ್ಕ್ ಪ್ಲಗ್ ಬೂಟ್ ಅಸೆಂಬ್ಲಿ, ಸ್ಪಾರ್ಕ್ ಪ್ಲಗ್ ಒಳಗಿರ್ತಾವೆ ಇವು ಅಸೆಂಬ್ಲಿ. ಅದ್ರ ಮೇಲೆ ಇದು ವೈರಿಂಗ್ ಹಾರ್ನೆಸ್ ಬರುತ್ತೆ, ವೈರಿಂಗ್ ಹಾರ್ನೆಸ್ಸೂ ಹಾಕ್ತೇವೆ ನಾವು. ಏರ್ ಕಾಂಪ್ರೆಸರ್ ಹಾಕಿದ್ದೀವಿ ನೋಡಿ, ಇಂಜಿನ್ ಫೌಂಡೇಶನ್ ಹಾಕಿದ್ದೀವಿ. ಇನ್ನೊಂದು ಅಂದರೆ ಏನಂದರೆ ಐಸರಲ್ಲಿ ಯಾವುದೇ ಇಂಜಿನ್ ಆದರೂ 2 ಫೌಂಡೇಶನ್ ಬರೋದಂತ ನೋಡಿ. ಇದು ರೇಲಿದು ಏರ್ ಕಾಂಪ್ರೆಸರು, ವೈರಿಂಗ್ ಹಾರ್ನೆಸ್ ಹಾಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಎಲ್ಲ ಬೂಟ್ಗೆ ಕನೆಕ್ಷನ್ ಇರುತ್ತೆ. ಅದು ಈ ಫ್ಲೈವೆಲ್ ಸೆನ್ಸರು, ಫ್ಲೈವೆಲ್ ಸೆನ್ಸರ್ಗೆ ಇರುತ್ತೆ ನೋಡಿ, ಫಿಲ್ಟ್ರಿಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ವೈರಿಂಗ್ ಹಾರ್ನೆಸ್ ಹಾಕ್ಕೊಂಡಿದ್ದೀವಿ. ಅಲ್ಟರ್ನೇಟರ್ಗೆ ಎಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಈಗ ಗಾಡಿಗೆ ಲೋಡ್ ಆದಮೇಲೆ ಬ್ಯಾಟ್ರಿ ಕನೆಕ್ಷನ್ ಮಾಡೋದಷ್ಟೇ ನೋಡಿ. ಇದಕ್ಕೆ ಹೋಸ್ ಕೇಸ್ ಎಲ್ಲ ಫಿಟ್ ಮಾಡ್ಕೊಂಡು ಬ್ಯಾಟ್ರಿ ಕನೆಕ್ಷನ್ ಮಾಡ್ಕೊಂಡು ಸ್ಟಾರ್ಟ್ ಹೊಡೋದು ಅಷ್ಟೇ. ಸ್ಟಾರ್ಟ್ ಹೊಡೋದು ಟ್ರಯಲ್ ಹೋಗೋಣ ನಾಳೆ. ಇವತ್ತೆಲ್ಲ ರೆಡಿ ಮಾಡಿಕೊಂಡು ನಾಳೆ ಟ್ರಯಲ್ ಹೋಗೋದೊಂದು ಲಾಗ್ ಮಾಡ್ತೀನಿ ಫ್ರೆಂಡ್ಸ್, ಹೇಗಿದೆ ಕಂಡೀಷನ್ ಅಂತಂದು. ಓಕೆ ನೋಡಿ ಫ್ರೆಂಡ್ಸ್, ಈಗ ಕ್ರೇನ್ ಬಂದಿದೆ. ಕ್ರೇನಲ್ಲಿ ನಾವು ಲಿಫ್ಟ್ ಮಾಡ್ತಿದ್ದೀವಿ ಇಂಜಿನ್ನ. ನಮ್ಮ ಟೆಕ್ನಿಷಿಯನ್ ಎಲ್ಲ ಕಟ್ಟಿದ್ದಾರೆ ಅದನ್ನು ಚೈನಲ್ಲಿ ಲಿಫ್ಟ್ ಮಾಡ್ತಿದ್ದೇವೆ ನೋಡಿ. ಈಗ ವೆಹಿಕಲ್ಗೆ ಹಾಕಬೇಕು. ಈಗ ವೆಹಿಕಲ್ ಲೋಡ್ ಮಾಡಬೇಕು ನೋಡಿ, ಲಿಫ್ಟ್ ಮಾಡ್ತಿದ್ದಾರೆ ಕ್ರೇನಲ್ಲಿ. ಕ್ರೇನಲ್ಲಿ ಲಿಫ್ಟ್ ಮಾಡುವಾಗ ಭಾರಿ ಹುಷಾರಿರ್ಬೇಕು ಫ್ರೆಂಡ್ಸ್. ಚೈನ್ಗೇನು ಮೊದಲೇ ಡ್ಯಾಮೇಜ್ ಇದ್ದಾವೆ ಹೇಗಿದ್ದಾವೆ ಅಂತಂದು ನೋಡ್ಕೋಬೇಕು. ನೋಡಿಕೊಂಡು ಆಮೇಲೆ ನಾವೆಲ್ಲ ಚೈನ್ನ ಕಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೋಡಿ, ಇಷ್ಟು ಹೈಟಲ್ಲಿ ಲಿಫ್ಟ್ ಮಾಡ್ಕೊಂಡಿದ್ದಾಗ ತಳಗೆ ಯಾರು ಇದ್ದರೆ ಭಾರಿ ವಜ್ಜದೆಲ್ಲ ಬಿದ್ದಿತ್ತಂದರೆ ಸ್ಪಾಟ್ ಔಟೇ. ಹಿಂಗಾಗಿ ಅದೆಲ್ಲ ಹುಷಾರಾಗಿ ಮಾಡ್ಕೋಬೇಕು. ಚೈನ್ಗೆ ಡ್ಯಾಮೇಜ್ ಇರಬಾರ್ದು. ಅವರೆಲ್ಲ ನೋಡಿಕೊಂಡು ಆಮೇಲೆ ಕರೆಕ್ಟಾಗಿ ಎಲ್ಲಿ ಹಾಕಬೇಕು, ಅದನ್ನ ಚೈನ್ನ ಎಲ್ಲಿ ಕಟ್ಕೋಬೇಕು ತಂದು ಅದನ್ನೆಲ್ಲ ಹುಷಾರಾಗಿ ನೋಡಿಕೊಂಡು ಹಾಕೋಬೇಕು ನೋಡಿ. ಟೆಕ್ನಿಷಿಯನ್ ಎಲ್ಲ ಹುಷಾರತೆಯಿಂದ ಮಾಡ್ತಿದ್ದಾರೆಲ್ಲ, ಎಲ್ಲ ಮುಂಜಾಗ್ರತೆ ತಂದು ಮಾಡ್ತಾರೆ. ಸೇಫ್ಟಿಯಲ್ಲೇ ಮಾಡ್ತಾರೆಲ್ಲ ನೋಡಿ. ನಿಮಗೂ ಏನಾದರೂ ನಿಮ್ಮ ವೆಹಿಕಲ್ ಇದ್ದರೆ, ಏನಾದರೂ ಸರ್ವಿಸ್ ಬೇಕಾಗಿದ್ದರೆ, ವಾರಂಟಿ ಆಗಲಿ, ಏಮ್ಸ್ ಆಗಲಿ, ಪೇಡ್ ಆಗಲಿ, ಏನೋ ಇರಲಿ, ಬನ್ನಿ ಮಾಡಿಕೊಡೋಣ. ನಮಗೂ ನಮ್ಮ ಶೋರೂಮಲ್ಲಿ ಮಾಡಿಕೊಡೋಣ. ಬನ್ನಿ ಫ್ರೆಂಡ್ಸ್. ನಿಮ್ಮದು ಏನಾದರೂ ರಿಪೇರಿ ಇದ್ದರೆ ಫೋನ್ ಮಾಡಿ, ನಾವು ಮಾಡಿಕೊಡೋಣ. ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಮದು ಯಾವ ವೆಹಿಕಲ್ ಇದೆ ಅಂತಂದು. ಈ ಥರ ವಿಡಿಯೋಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮದು ಯಾವ ವೆಹಿಕಲ್ ಇದೆ ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಜೊತೆಗೆ, ಮತ್ತು ಒಳ್ಳೆಯ ಲಾಗ್ ಜೊತೆಗೆ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.